ವಿಶ್ವವಿಖ್ಯಾತ ಹಂಪಿ ಉತ್ಸವದ ಯಶಸ್ಸಿಗೆ ಹಿನ್ನೆಲೆಯಲ್ಲಿ ನಿಂತು ಸ್ವಚ್ಛತೆ ಕಾಪಾಡಿದ ಪೌರ ಕಾರ್ಮಿಕರಿಗೆ ವಿಜಯನಗರ ಜಿಲ್ಲಾಡಳಿತವು ವಿಶಿಷ್ಟ ಗೌರವ ಸಲ್ಲಿಸಿದೆ. 3 ದಿನಗಳ ಕಾಲ ನಡೆದ ಹಂಪಿ ಉತ್ಸವದ ವೇಳೆ ಅಭೂತಪೂರ್ವ ಸೇವೆ ಸಲ್ಲಿಸಿದ 134 ಮಂದಿ ಪೌರ ಕಾರ್ಮಿಕರಿಗೆ ಹೆಲಿಕಾಪ್ಟರ್ ಮೂಲಕ ಹಂಪಿಯನ್ನು ಆಕಾಶದಿಂದ ವೀಕ್ಷಿಸುವ ಉಚಿತ ಅವಕಾಶ ಕಲ್ಪಿಸಲಾಗಿದೆ. ಹೊಸಪೇಟೆ ತಾಲೂಕಿನ ಕಮಲಾಪುರ ಸಮೀಪದ ಮಯೂರ ಭುವನೇಶ್ವರಿ ಮೈದಾನದಲ್ಲಿ ಆಯೋಜಿಸಲಾದ ಹಂಪಿ ಬೈ ಸ್ಕೈ ಕಾರ್ಯಕ್ರಮದಲ್ಲಿ ಈ ವಿಶೇಷ ಸೌಲಭ್ಯ ಒದಗಿಸಲಾಯಿತು. ಕೂಡ್ಲಿಗಿ, ಹೊಸಪೇಟೆ, ಹಡಗಲಿ ಮತ್ತು ಹರಪನಹಳ್ಳಿ ಭಾಗಗಳಿಂದ ಹಂಪಿ ಉತ್ಸವದ ಸ್ವಚ್ಛತೆಗೆ ಆಗಮಿಸಿದ್ದ ಪೌರ ಕಾರ್ಮಿಕರು ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡರು. ಈ ಯೋಜನೆಗೆ ಶಾಸಕ ಗವಿಯಪ್ಪ ಅವರು 1 ಲಕ್ಷ ರೂಪಾಯಿ ಧನ ಸಹಾಯವನ್ನು ನೀಡಿದ್ದು, ಉಳಿದ ವೆಚ್ಚವನ್ನು ಜಿಲ್ಲಾಡಳಿತ ಭರಿಸಿದೆ. ಉತ್ಸವದ ಅವಧಿಯಲ್ಲಿ ಹಗಲಿರುಳು ಶ್ರಮಿಸಿದ ಪೌರ ಕಾರ್ಮಿಕರ ಸೇವೆಗೆ ಕೃತಜ್ಞತೆ ಸೂಚಿಸುವ ಉದ್ದೇಶದಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಹೆಲಿಕಾಪ್ಟರ್ನಲ್ಲಿ ಹಂಪಿಯನ್ನು ಐತಿಹಾಸಿಕ ಸೌಂದರ್ಯವನ್ನು ಕಣ್ತುಂಬಿಕೊಂಡ ಪೌರ ಕಾರ್ಮಿಕರು ತಮ್ಮ ಸಂತೋಷವನ್ನು ಹಂಚಿಕೊಂಡರು. ಮೊದಲ ಬಾರಿಗೆ ಆಕಾಶದಿಂದ ಹಂಪಿ ನೋಡುವ ಅವಕಾಶ ಸಿಕ್ಕಿದ್ದು ಅವರ ಜೀವನ ಸ್ಮರಣೀಯ ಕ್ಷಣವಾಗಿದೆ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ಮಾತನಾಡಿ, ಇದು ದೊಡ್ಡ ಉತ್ಸವದ ಅವಧಿಯಲ್ಲಿ ಸ್ವಚ್ಛತೆ ಕಾಪಾಡಿದ ಎಲ್ಲ ಪೌರ ಕಾರ್ಮಿಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರ ಎಂದು ಕೃತಜ್ಞತೆ ವ್ಯಕ್ತಪಡಿಸಿದರು. ಒಟ್ಟಾರೆ ಸಮಾಜದ ನಿಜವಾದ ಹೀರೋಗಳಾದ ಪೌರ ಕಾರ್ಮಿಕರಿಗೆ ಗೌರವ ಸಲ್ಲಿಸಿದ ಜಿಲ್ಲಾಡಳಿತದ ಈ ಹೆಜ್ಜೆ ಎಲ್ಲೆಡೆ ಪ್ರಶಂಸೆಗೆ ಪಾತ್ರವಾಗಿದೆ. Good morning, everybody. Hampi Utsav, we finished yesterday. We finished Hampi Utsav for 3 days. It was a grand success. And these Paura Karmikas cleaned our city Hampi very nicely. They did their job excellently. So, Government of Karnataka and we, District Administration, appreciate their work. So, for that appreciation, we are making them a ride, Hampi by Sky today. I think all are happy for this ride. ಕನ್ನಡದ ಮಾತಾಡಮ್ಮ. ಮುಖದಲ್ಲಿ ನಗುನೇ ಇಲ್ಲ. ಕನ್ನಡ ರಾವದ ಎತ್ತನ್ಪಿದ್ದೀನಮ್ಮ ಪೋಯಿಂದಾನಿಗೆ ಮುಖದಲ್ಲಿ ನಾ ಸ್ಮೈಲ್ ನಗುನೇ ಸಂತೋಷನೇ ಇಲ್ಲ ಅಂತ ಕೇಳಿ ಸಂತೋಷ ಇದೆಯಾ ಭಯನ ಇಟ್ಕೊಂಡ್ರೆ ಖುಷಿ ಆಯ್ತಾ? ಅವ್ರಿಗೆ ಕನ್ನಡ ಬರ್ತಾ ಇಲ್ಲ. ಮೇಸ್ತ್ರಿ ಹತ್ರ ಮೇಡಮ್ ತೆಗಿತು ಮೇಡಮ್. Hampi by Sky 2026. Avros is doing this for the first time, and first time they are giving 125 karmikas from the government. Power of karmikas. And all of them are going to fly, and the government and Avros is helping them to do it. And this is something I think for the first time these people are going to sit in helicopter and see Hampi by Sky, and it's going to be of a different level for them, and they will remember this throughout their life. I hope we'll do it next year also. Big applause for the hard work they've done during the Hampi Utsav. Good morning, everybody. Hampi Utsav.